ಕೈ ಕಾರ್ಯಕರ್ತ ಬಲಿಯಾಗಿರುವಂತಹ ವಿಚಾರವಾಗಿ ರಾಜಶೇಖರ್ ಮನೆಗೆ ಇದೀಗ ಸಚಿವ ಜಮೀರ್ ಅಹಮದ್ ಕೂಡ ಭೇಟಿ ನೀಡಿದ್ದಾರೆ. ಬಳ್ಳಾರಿಯ ಫೈರಿಂಗ್ನಲ್ಲಿ ಕೈ ಕಾರ್ಯಕರ್ತ ಬಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ಮನೆಗೆ ಸಚಿವ ಜಮೀರ್ ಅಹಮದ್ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ 25 ಲಕ್ಷ ಪರಿಹಾರ ನೀಡಿದ ಜಮೀರ್ ಸಂಸದ ತುಕಾರಾಂ ಅವರಿಂದ 2 ಲಕ್ಷ ಪರಿಹಾರದ ಚೆಕ್ ವಿತರಣೆ. ಕಾರ್ಯಕರ್ತ ರಾಜಶೇಖರ್ ಮನೆಗೆ ಆಸರಿಯಾಗಿದ್ದ ಶಾಸಕ ನಾರಾ ಭರತ್ ರೆಡ್ಡಿ, ಗಣೇಶ್ ಸೇರಿದಂತೆ ಹಲವರು ಸಹಾಯ ಮಾಡಿದ್ದೇವೆ. ರಾಜಶೇಖರ್ ಪ್ರಾಣವನ್ನ ತರೋಕೆ ಆಗೋದಿಲ್ಲ. ಕಾಂಗ್ರೆಸ್ನಿಂದಲೂ ಸಹಾಯ ಮಾಡ್ತೇವೆ. ಸ್ಲಂ ಬೋರ್ಡ್ನಿಂದ ಮನೆಯನ್ನ ಕಟ್ಟಿಕೊಡ್ತೇವೆ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಬಳ್ಳಾರಿಯ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಕಾರ್ಯಕರ್ತನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿರುವಂತದ್ದು. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರವಾಗಿ ನಡೆದಂತಹ ಗಲಾಟೆಯ ವೇಳೆ ಗುಂಡು ತಗುಲಿ ಮೃತಪಟ್ಟಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಕುಟುಂಬಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ 25 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ನೀಡಿದ್ದಾರೆ. ಸ್ಲಂ ಬೋರ್ಡ್ನಿಂದ ಮನೆ ಕಟ್ಟಿಕೊಡ್ತೇವೆ ಎನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗೆ ಸಂಸದ ತುಕಾರಾಂ ಅವರು ಕೂಡ 2 ಲಕ್ಷದ ಪರಿಹಾರದ ಒಂದು ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ. ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ಈಗ ಶಾಸಕ ನಾರಾ ಭರತ್ ರೆಡ್ಡಿ, ಗಣೇಶ್ ಸೇರಿದಂತೆ ಹಲವರು ಕೂಡ ಸಹಾಯವನ್ನು ಮಾಡಿರುವಂಥದ್ದು. ಈ ಕುರಿತಂತೆ ಮಾತನಾಡಿದ್ದಾರೆ ಜಮೀರ್ ಅಹಮದ್ ಅವರು ಕೂಡ. ನೋಡ್ಕೊಂಡು ಬರೋಣ. ಮೊನ್ನೆ ದಿನ ಘಟನೆಯಲ್ಲಿ ರಾಜಶೇಖರ್ ಅವರು ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು. ಪಾಪ ಅವ್ರ ಮನೆಗೆ ಬಂದು ನೋಡುವಾಗ ನಮಗೆ ತುಂಬ ಬೇಜಾರಾಯಿತು. ಅವ್ರಿಗೆ 4 ಮಕ್ಕಳು ಇದ್ರು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರ ನೋಡ್ತಾ ಇದ್ದೆ ಅಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ರು. ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡಾಲು ತೀರೋಗ್ಬಿಟ್ಟು, ಪಾಪ ಕೋವಿಡಲ್ಲಿ ಗಂಡಾಲು ತೀರೋಗ್ಬಿಟ್ಟ. ಅವ್ರನ್ನೂ ಈಗ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇನೆ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು. ಈಗ ಒಂದು ಚಿಕ್ಕ ತಮ್ಮ ಇದ್ದಾನೆ, ಅವನು ಕೆಲಸ ಮಾಡ್ತಾ ಇಲ್ಲ. ತಂದೆಯವರು ಭಾಳ ಹಿಂದೆನೆ ಸಣ್ಣ ಪುಟ್ಟ ಅದು ಹೋಟ್ಲ್ ಒಂದು ಇಟ್ಕೊಂಡಿದ್ರಂತೆ, ಅದ್ರಲ್ಲಿ ಅವರೂ ತೀರೋಗ್ಬಿಟ್ಟಿದ್ರು. ಹಾಗಾಗಿ ಭಾಳ ಬಡತನ ಇತ್ತು. ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ, ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ, ಅವನಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಎಷ್ಟು ಸರ್? ಅದು ಬೇಡ, ಅದು ಹೇಳದ್ ಬೇಡ. ಅದು ಪಾಪ ಕಾಣಿಕೆ ಬೇಡ, ಅದು ಬೇಡ. ಏನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ, ಏನು ಕೊಟ್ಟರು ಕಡಿಮೆ. ಆ ಹುಡುಗನ್ಗಂತೂ ಬೆಲೆನೇ ಕಟ್ಟಕ್ಕಾಗಲ್ಲ ನಾವು. ರಾಜಶೇಖರ್ ಅವ್ನ ಜೀವ ಹೋಗಿರೋದು ಆ ಬೆಲೆ ಕಟ್ಟಕ್ಕಾಗಲ್ಲ.